ಅಪರಾಧನ ಟೀಗ್ ಸೇರೋದು ಗುಂಪುಗಾರಿಕೆನಾ ಅಂತ ಹೇಳಿ ಎಸ್ ಸಿ ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ಕಾಂಗ್ರೆಸ್ನಲ್ಲಿ ಏನೂ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಡಿನ್ನರ್ಗೆ ತಡೆಯಾಗಿಲ್ಲ, ಸುರ್ಜೇವಾಲಾ ಬರ್ತಾ ಇದ್ದಾರೆ, ಚರ್ಚೆ ಮಾಡಿ ಕಾರ್ಯಕ್ರಮ ಮಾಡ್ತೇವೆ, ಡಿನ್ನರ್ ಮೀಟಿಂಗ್ ನಿಲ್ಲಿಸಿ ಅಂತ ಯಾರೂ ಕೂಡ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಇದ್ದಾಗಲೂ ಕೂಡ ಡಿನ್ನರ್ ನಡೆದಿದೆ. ಅದಕ್ಕೆ ರಾಜಕೀಯ ಅರ್ಥವನ್ನು ಕಲ್ಪಿಸೋದು ಬೇಡ ಅಂತ ಹೇಳಿದ್ದಾರೆ ಸಚಿವ ಮಹದೇವಪ್ಪ. ನೋಡಿ, ಡಿನ್ನರ್ ಮೀಟಿಂಗ್ ಆಗಿ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂದರೂ ಕೂಡ ಇಲ್ಲಿವರೆಗೂ ಆ ಮೀಟಿಂಗ್ನ ವಿಶ್ಲೇಷಣೆಗಳು ಹಾಗೆ ಮುಂದುವರಿತಾ ಇದ್ದಾವೆ. ಅದರಲ್ಲೂ ಹೇಳಿ ಕೇಳಿ ಯಾಕೆ ಈ ಡಿನ್ನರ್ ಮೀಟಿಂಗ್ ಎಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದರೆ, ಅನೇಕ ರೀತಿಯ ಬದಲಾವಣೆಯ ಸುಳಿವನ್ನು ಕಾಂಗ್ರೆಸ್ ಪಕ್ಷ ತಾನಾಗಿಯೇ ಬಿಟ್ಟುಕೊಡ್ತಾ ಇದೆ. ಅದರಲ್ಲೂ ಕೂಡ ಸಂಕ್ರಾಂತಿ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದೆ, ಕ್ಷಿಪ್ರ ಕ್ರಾಂತಿಗಳಾಗ್ತಾ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಒಂದು ಕಡೆ KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡ್ತಾರಂತೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳನ್ನೇ ಬದಲಾವಣೆ ಮಾಡ್ತಾರೆ ಎನ್ನುವ ವಿಚಾರ. 3 ವರ್ಷ ಸಿದ್ದರಾಮಯ್ಯ ಅವರಿರ್ತಾರೆ, 3 ವರ್ಷ ಆದ ನಂತರದಲ್ಲಿ ಮತ್ತೊಬ್ಬರನ್ನು ಆ ಜಾಗಕ್ಕೆ ತಂದು ಕೂರಿಸುವಂಥ ಪ್ರಯತ್ನ. ಇದೆಲ್ಲದರ ಜೊತೆಗೆ ಬಹಳ ಈಗ ಗಮನ ಸೆಳೀತಾ ಇರೋದು ಅಂತ ಹೇಳಿದರೆ, ಈ ಎರಡು ವಿಚಾರಗಳಲ್ಲಿ ಮುಂದಿನ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ವಿಚಾರದಲ್ಲಿ ಕೆಲವಷ್ಟು ಗೊಂದಲಗಳಿದ್ದಾವೆ. ಅದರಲ್ಲೂ ಡಿನ್ನರ್ ಪಾರ್ಟಿಗೆ ಸೇರಿದಂಥವರಿದ್ದಾರಲ್ಲ, ಡಿನ್ನರ್ ಪಾರ್ಟಿಗೆ ಸೇರಿದಂಥವರು ಬಹುತೇಕ ಜನ ಸಿದ್ದರಾಮಯ್ಯ ಅವರ ಬಳಗದಲ್ಲಿ, ಅಂದರೆ ಇಡೀ ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಳಗ, ಇಡೀ ಸಚಿವರು ಸಿದ್ದರಾಮಯ್ಯ ಸಂಪುಟ, ಇದರ ಹೊರತಾಗಿಯೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅಂತ ಗುರುತಿಸಿಕೊಂಡಂಥ ಕೆಲವಂಥ ವ್ಯಕ್ತಿಗಳಿದ್ದಾರ, ಅಷ್ಟೂ ಜನರು ಕೂಡ ಈ ಮೀಟಿಂಗ್ನಲ್ಲಿದ್ದರು. ಹೀಗಾಗಿಯೇ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಇಲ್ಲ, ಯಾವುದೇ ರೀತಿಯ ಭಿನ್ನಮತವೂ ಇಲ್ಲ, ಊಟ ಮಾಡೋ ತಪ್ಪ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ. ಕೂಗಾಟ ಚರ್ಚೆ ಒಂದು ಕಡೆ ಸೇರ್ಕೊಂಡು ಊಟ ಮಾಡಿದ್ದು ಏನದು ಅಪರಾಧನಾ? ಟೀಗೆ ಸೇರೋಣ ಅಂದರೆ ಅದೇನು ಗುಂಪುಗಾರಿಕೆನಾ? ಆ ಥರದ್ದು ಏನೂ ಇಲ್ಲ ಕಾಂಗ್ರೆಸ್ನಲ್ಲಿ. ನಥಿಂಗ್. ಕಾಂಗ್ರೆಸ್ ಈಸ್ ಒನ್, ಕಾಂಗ್ರೆಸ್ ಈಸ್ ಯುನೈಟೆಡ್. ತಡೆ ಏನು ಕೊಟ್ಟಿಲ್ಲ, ಸುರ್ಜೇವಾಲಾ ಅವರು ನಾಳೆ ಬರ್ತಾ ಇದ್ದಾರೆ. ವ್ಯಾಪಕ ಚರ್ಚೆ ಮಾಡಿಬಿಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸೇರಿ ಚರ್ಚೆ ಮಾಡೋದು ಬಿಟ್ಟರೆ ತಡೆ ಏನು ಕೊಟ್ಟಿಲ್ವಲ್ಲ, ನಿಲ್ಲಿಸ್ಬಿಡಿ ಅಂತ ಏನು ಹೇಳಿಲ್ಲ. ಈ ಊಟ ಮಾಡಲ್ಲ, ಬೆಳಿಗ್ಗೆ ತಿಂಡಿ ತಿಂದು ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು. ಬೈ ಚಾನ್ಸ್ ಅದಕ್ಕೆ ಅನಾವಶ್ಯಕವಾಗಿ ಇಲ್ಲದೇ ಅರ್ಥ ಕಲ್ಪಿಸ್ಬೇಕಾದ ಅಗತ್ಯ ಇಲ್ಲ. ಆ ಥರದ ಯಾವ ಬೆಳವಣಿಗೆನೂ ಇಲ್ಲ. ಕುರ್ಚಿ ವಿಷಯ ಚರ್ಚೆನೂ ಇಲ್ಲ, ಕುರ್ಚಿ ಖಾಲಿನೂ ಇಲ್ಲ. ಅನಾವಶ್ಯಕವಾಗಿ ಚರ್ಚೆಗಳಿವೆ. ಸಾಕಷ್ಟು ಡಿನ್ನರ್ ಎಲ್ಲ ನಡೆದಿದೆ ಡಾಕ್ಟರ್, ಚರ್ಚೆಗಳಾಗಲಿಲ್ಲ. ಆದ್ರೆ ಒಳ್ಳೆ ಡಿ ಕೆ ಶಿವಕುಮಾರ್ ಇದ್ರ ಸಂದರ್ಭದಲ್ಲಿ ನಡೆದಂತಹ ಡಿನ್ನರ್ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅವರು ಇದ್ದಾಗೂ ಡಿನ್ನರ್ ನಡೀತದೆ, ಇಲ್ಲದೇ ಇದ್ದಾಗೂ ಡಿನ್ನರ್ ನಡೀತದೆ. ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಇತ್ತೀಚೆಗೆ ಅವರು ಹೋಮ ಹವನ ಎಲ್ಲ ಕಡೆ ಸಾಕಷ್ಟು ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಅವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಇಟ್ಕೊಂಡಿರೋರು. ಸಂವಿಧಾನದಲ್ಲಿ ಅವ್ರಿಗೆ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ ಸ್ವತಂತ್ರ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ, ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅವರು ಧಾರ್ಮಿಕ ಆಚಾರ ವಿಚಾರಗಳು ಮುಕ್ತವಾಗಿರುವಾಗ ಅದನ್ನು ಪ್ರಶ್ನೆ ಯಾಕೆ ಮಾಡ್ತೀರಿ? ಒಂದು ಕಡೆ ಸೇರ್ಕೊಂಡು ಊಟ ಮಾಡಿದ್ದು ಏನದು ಅಪರಾಧನಾ? ಟೀಗೆ ಸೇರೋಣ ಅಂದರೆ ಅದೇನು ಗುಂಪುಗಾರಿಕೆನಾ?